ನಮಸ್ಕಾರ ಸ್ನೇಹಿತರೆ. ಬಾಬಾ ಅಂಬೇಡ್ಕರ್ 10 ವರ್ಷಗಳ ನಂತರ ಮೀಸಲಾತಿ ರದ್ದುಗೊಳಿಸಬೇಕು ಅಂತ ಹೇಳಿದ್ರ. ಮೀಸಲಾತಿಗಾಗಿ ಅಂಬೇಡ್ಕರ್ ಹೋರಾಟ ಹೇಗಿತ್ತು? ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ಗೆ ವಿರುದ್ಧವಾಗಿದ್ದು ಯಾಕೆ? ಸರ್ದಾರ್ ಪಟೇಲ್ ಈ ಬಗ್ಗೆ ಹೇಳಿದ್ದೇನು? ಗಾಂಧೀಜಿ ಕಂಡ್ರೆ ಅಂಬೇಡ್ಕರ್ಗೆ ಆಗೋದಿಲ್ಲ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಪ್ರತ್ಯೇಕ ಮತದಾರ ವ್ಯವಸ್ಥೆಗೆ ಬಾಬಾ ಪಟ್ಟು. 1909ರಲ್ಲಿ ಬ್ರಿಟಿಷರು ಮಿಂಟೋ ಮಾರ್ಲೆ ಸುಧಾರಣೆ ಜಾರಿಗೆ ತಂದ್ರು. ಆ ಮೂಲಕ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ವ್ಯವಸ್ಥೆ ಸಿಕ್ತು. ಇಲ್ಲಿ ಪ್ರತ್ಯೇಕ ಮತದಾರರ ವ್ಯವಸ್ಥೆ ಅಂದ್ರೆ ಒಂದು ಸಮುದಾಯದವರು ಅವರದ್ದೇ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಕಳುಹಿಸೋದು. ಇಲ್ಲಿ ಮುಸ್ಲಿಮರಿಗೆ ಡಬಲ್ ವೋಟ್ ಇತ್ತು. ಅಂದ್ರೆ ಒಂದು ಮತದಿಂದ ತಮ್ಮ ಸಮುದಾಯದ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಿದ್ರು. ಮತ್ತೊಂದು ಮತದಲ್ಲಿ ಸಾಮಾನ್ಯ ಪ್ರತಿನಿಧಿಯನ್ನ ಆಯ್ಕೆ ಮಾಡೋ ಹಕ್ಕು ಸಿಕ್ತಿತ್ತು. ಅಂದ್ರೆ ಸರ್ಕಾರದಲ್ಲಿ ಅವರ ಸಮುದಾಯದ ಪ್ರತಿನಿಧಿ ಕೂಡ ಇರ್ತಿದ್ರು. ಕಾಲ ಕಳೆದಂತೆ ದಲಿತರಿಗೂ ಯಾಕೆ ಈ ವ್ಯವಸ್ಥೆ ಮಾಡಿಕೊಡ್ಬಾರ್ದು? ಇದರಿಂದ ದಲಿತರು ಸರ್ಕಾರದಲ್ಲಿ ಸ್ಥಾನ ಪಡ್ಕೊಳ್ಬಹುದಲ್ವಾ ಅಂತ ಅಂಬೇಡ್ಕರ್ ಅವರಿಗೆ ಅನ್ನಿಸ್ತು. 1930ರ ದುಂಡು ಮೇಜಿನ ಸಮ್ಮೇಳನದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ್ರು. ಬ್ರಿಟಿಷ್ ಸರ್ಕಾರದ ಎದುರು ಒಂದು ಪ್ರಸ್ತಾವನೆ ಸಲ್ಲಿಸಿದ್ರು. ಬ್ರಿಟಿಷ್ ಸರ್ಕಾರ ಅಂಬೇಡ್ಕರ್ ಪ್ರಸ್ತಾವನೆಯಲ್ಲಿನ ಕೆಲ ಶಿಫಾರಸುಗಳನ್ನ ಓಕೆ ಮಾಡ್ತು. ಅದರಲ್ಲಿ ದಲಿತರಿಗೆ ಪ್ರತ್ಯೇಕ ಮತದಾರ ವ್ಯವಸ್ಥೆ ಮತ್ತು ಡಬಲ್ ವೋಟ್ ಕೊಡೋದು ಕೂಡ ಸೇರಿತ್ತು. ಅಂದ್ರೆ ದಲಿತರಿಗೆ ತಮ್ಮದೇ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಕಳುಹಿಸುವ ಅಧಿಕಾರ ಸಿಕ್ತು. 71 ಮೀಸಲು ಕ್ಷೇತ್ರಗಳು ಕೂಡ ದಕ್ಕಿದ್ವು. ಜೈಲಿನಲ್ಲೇ ಉಪವಾಸ ಕುಳಿತ ಗಾಂಧೀಜಿ. ಅಂಬೇಡ್ಕರ್ ಪ್ರಸ್ತಾವನೆಗೆ ಬ್ರಿಟಿಷ್ ಸರ್ಕಾರ ಜೈ ಅಂದಿರೋ ಸುದ್ದಿ ಗಾಂಧೀಜಿವರೆಗೆ ಬಂತು. ಆಗ ಗಾಂಧೀಜಿ ಪುಣೆಯ ಯರವಾಡ ಜೈಲಲ್ಲಿದ್ರು. ಗಾಂಧೀಜಿ ಏನೋ ದಲಿತರ ಏಳಿಗೆಯ ಪರವಾಗೇ ಇದ್ರು. ಆದ್ರೆ ಈ ಪ್ರತ್ಯೇಕ ಮತದಾರರ ವ್ಯವಸ್ಥೆ ಮತ್ತು ಡಬಲ್ ಮತಗಳ ಅಧಿಕಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಈ ರೀತಿಯ ಅಧಿಕಾರ ಮುಸ್ಲಿಮರಿಗೆ ಕೊಟ್ಟಿದ್ರಿಂದ ಹಿಂದೂ ಮುಸ್ಲಿಂ ನಡುವೆ ಕಂದಕ ಏರ್ಪಟ್ಟಿತು. ಅದೇ ರೀತಿ ಈಗ ದಲಿತರು ಮತ್ತು ಹಿಂದೂ ಧರ್ಮದ ಇತರೆ ಜಾತಿಗಳ ನಡುವಿನ ದೂರ ಮತ್ತಷ್ಟು ಬೆಳೆಯುತ್ತೆ. ಬ್ರಿಟಿಷರು ಬೇಕಂತಲೇ ಒಡೆದು ಆಳಲು ಹೀಗ್ ಮಾಡ್ತಿದ್ದಾರೆ ಅನ್ನೋದು ಗಾಂಧೀಜಿ ವಾದ ಆಗಿತ್ತು. ಹೀಗಾಗಿ ಜೈಲಲ್ಲೇ ಉಪವಾಸ ಕೂತ್ಬಿಟ್ರು. ಆದ್ರೆ ಅಂಬೇಡ್ಕರ್ ಮಾತ್ರ ದಲಿತರಿಗೆ ಈ ಅಧಿಕಾರ ಕೊಡಿಸದೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ್ಬಿಟ್ರು. ಅಂಬೇಡ್ಕರ್ ವಿರುದ್ಧ ಭಾರಿ ಪ್ರತಿಭಟನೆ. ನಿರಂತರ ಉಪವಾಸದಿಂದ ದಿನೇ ದಿನೇ ಗಾಂಧೀಜಿ ಆರೋಗ್ಯ ಹಾಳಾಗ್ತಾ ಹೋಯ್ತು. ಆಗ ದೇಶದಲ್ಲಿ ಗಾಂಧೀಜಿಯ ಈ ಸ್ಥಿತಿಗೆ ಕಾರಣವಾದ ಅಂಬೇಡ್ಕರ್ ವಿರುದ್ಧ ಪ್ರತಿಭಟನೆ ಶುರುವಾಯಿತು. ದೇಶದ ವಿವಿಧ ಭಾಗಗಳಲ್ಲಿ ಅಂಬೇಡ್ಕರ್ ಪ್ರತಿಕೃತಿ ದಹಿಸಲಾಯಿತು. ಆದಿವಾಸಿಗಳು ಮತ್ತು ದಲಿತರ ಮನೆಗಳನ್ನು ಧ್ವಂಸ ಮಾಡಲಾಯಿತು. ಇದರಿಂದಾಗಿ ಅಂಬೇಡ್ಕರ್ ತಮ್ಮ ಪಟ್ಟಿನಿಂದ ಹಿಂದೆ ಸರಿಬೇಕಾಯಿತು. 1932ರ ಡಿಸೆಂಬರ್ 24ರಂದು ಯರವಾಡ ಜೈಲಿನಲ್ಲಿ ಗಾಂಧೀಜಿ ಭೇಟಿಯಾದ್ರು. ಇಬ್ಬರ ನಡುವೆ ಒಪ್ಪಂದ ಆಯಿತು. ಅದೇ ಪೂನಾ ಒಪ್ಪಂದ. ಇಲ್ಲಿ ದಲಿತರ ಪ್ರತ್ಯೇಕ ಮತದಾರ ವ್ಯವಸ್ಥೆ ಮತ್ತು ಡಬಲ್ ವೋಟ್ ಅಧಿಕಾರ ಕೈ ಬಿಡಲಾಯಿತು. ಬದಲಿಗೆ 71 ಮೀಸಲು ಕ್ಷೇತ್ರಗಳ ಸಂಖ್ಯೆನ 148ಕ್ಕೆ ಏರಿಸಲಾಯಿತು. ಇಷ್ಟವಿಲ್ಲದ ಮನಸ್ಸಲ್ಲಿ ಅಂಬೇಡ್ಕರ್ ಈ ಒಪ್ಪಂದಕ್ಕೆ ಸೈನ್ ಹಾಕಿದ್ರು. 1947ರಲ್ಲಿ ಮತ್ತೆ ಅಂಬೇಡ್ಕರ್ ಪಟ್ಟು. ಸ್ವಾತಂತ್ರ್ಯ ಬಂದ ಬಳಿಕ ಅಂಬೇಡ್ಕರ್ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾದ್ರು. ದೇಶದ ಸಂವಿಧಾನ ರಚಿಸೋದು ಅದರ ಕೆಲಸವಾಗಿತ್ತು. ಈ ನಡುವೆ ಮತ್ತೆ ಮೀಸಲಾತಿ ಕೂಗು ಶುರುವಾಯಿತು. ಸರ್ಕಾರಿ ಕೆಲಸಗಳಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಲು ಸುಲಭದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ತು. ಆದ್ರೆ ಲೋಕಸಭೆ ಮತ್ತೆ ವಿಧಾನಸಭೆ ಕ್ಷೇತ್ರಗಳಲ್ಲೂ ಮೀಸಲಾತಿ ಕೊಡೋ ವಿಚಾರ ಬಂದಾಗ ವಿಷಯ ದೊಡ್ಡದಾಯ್ತು. ಅಂಬೇಡ್ಕರ್ ಮತ್ತೆ ಪ್ರತ್ಯೇಕ ಮತದಾರರ ವ್ಯವಸ್ಥೆಗೆ ಪಟ್ಟು ಹಿಡಿದ್ರು. ಆದ್ರೆ ಇದನ್ನ ಒಪ್ಪಲು ಕಾಂಗ್ರೆಸ್ ಸರ್ಕಾರ ರೆಡಿನೇ ಇರಲಿಲ್ಲ. ಈ ಹಿಂದೆ ಈ ಬೇಡಿಕೆ ವಿರುದ್ಧ ಖುದ್ದು ಗಾಂಧೀಜಿ ಜೀವ ಲೆಕ್ಕಿಸದೆ ಉಪವಾಸ ಮಾಡಿದ್ರು. ಈಗ ಅದೇ ಕಾಂಗ್ರೆಸ್ನ ನಾಯಕರು ಈ ಬೇಡಿಕೆನ ಒಪ್ಪಿಕೊಂಡ್ರೆ ಗಾಂಧೀಜಿ ಸಿದ್ಧಾಂತಕ್ಕೆ ವಿರುದ್ಧ ಹೋದಂತೆ ಆಗ್ತಿತ್ತು. ವಿಷಯ ಸಂವಿಧಾನ ಸಭೆಯ ಅಲ್ಪಸಂಖ್ಯಾತ ವ್ಯವಹಾರಗಳ ಸಮಿತಿ ಮುಂದೆ ಇಡ್ಲಾಯ್ತು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ಸಮಿತಿಯ ಅಧ್ಯಕ್ಷರಾಗಿದ್ರು. ಸಮಿತಿಯಲ್ಲಿ ಪ್ರತ್ಯೇಕ ಮತದಾರರ ವ್ಯವಸ್ಥೆಗೆ ವಿರೋಧ ವ್ಯಕ್ತವಾಯಿತು. ಅದೇ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ SC/STಯ ಸಮುದಾಯಕ್ಕೆ ಮೀಸಲಾತಿ ಕೊಡಲು ಗ್ರೀನ್ ಸಿಗ್ನಲ್ ಕೊಡಲಾಯಿತು. ಆದರೆ 1.5 ವರ್ಷ ಆದ್ಮೇಲೆ 1948ರಲ್ಲಿ ಸರ್ದಾರ್ ಪಟೇಲ್ ಮತ್ತೆ ಮನಸ್ಸು ಬದಲಿಸಿದ್ರು. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ SC/STಗೆ ನೀಡಲಾದ ಮೀಸಲು ಕ್ಷೇತ್ರ ಎಂಡ್ ಮಾಡೋದಾಗಿ ಹೇಳಿದ್ರು.
ಅಂಬೇಡ್ಕರ್ ಸಿಟ್ಟಿಗೆದ್ದು ಸಂವಿಧಾನ ಕರಡು ರಚನಾ ಸಮಿತಿಯಿಂದಲೇ ಹೊರ ಹೋಗೋದಾಗಿ ಹೇಳಿದ್ರು. ಆಗ ಸರ್ದಾರ್ ಪಟೇಲ್ ತಮ್ಮ ನಿರ್ಧಾರವನ್ನ ಬದಲಿಸಿದ್ರು. ಲೋಕಸಭೆ ವಿಧಾನಸಭೆಯಲ್ಲಿ ಮೀಸಲು ಕ್ಷೇತ್ರಗಳು ಮುಂದುವರಿದ್ವು. 10 ವರ್ಷ ಆದ್ಮೇಲೆ ತೆಗೀರಿ ಅಂದಿದ್ರ ಬಾಬಾ. ಸರ್ಕಾರಿ ಕೆಲಸ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಮೀಸಲಾತಿ ಕುರಿತು ಆಗಾಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಈ ವಿಚಾರ ಬಂದಾಗೆಲ್ಲ ಹೆಚ್ಚಿನವರು ಒಂದು ಮಾತು ಹೇಳ್ತಾರೆ, ಅಂಬೇಡ್ಕರ್ ಅವರೇ 10 ವರ್ಷಗಳ ನಂತರ ಮೀಸಲಾತಿ ತೆಗೆಯೋದಕ್ಕೆ ಹೇಳಿದ್ರು ಅಂತ. ಆದ್ರೆ ಸತ್ಯ ಬೇರೆಯದ್ದೇ ಇದೆ. ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ಮೀಸಲಾತಿ 10 ವರ್ಷಗಳವರೆಗೆ ಇರುತ್ತೆ. ಅದಾದ್ಮೇಲೆ ಪುನಃ SC/ST ಜನಸಂಖ್ಯೆ ಆಧಾರದಲ್ಲಿ ಮುಂದೆ ಎಷ್ಟು ವರ್ಷಕ್ಕೆ ವಿಸ್ತರಿಸಬೇಕು ಅಂತ ರಿವ್ಯೂ ಮಾಡಬೇಕು ಅನ್ನೋದು ಅಂಬೇಡ್ಕರ್ ಮಾತಾಗಿತ್ತು. ಅಂದ್ರೆ ಮೀಸಲಾತಿಯನ್ನು 10 ವರ್ಷಕ್ಕೊಮ್ಮೆ ರಿವ್ಯೂ ಮಾಡಿ ಮುಂದುವರಿಸಬೇಕು ಅಂತ. ಆದ್ರೆ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆ ಮಾಡುವಂತೆ ಅಂಬೇಡ್ಕರ್ ಹೇಳಿರ್ಲಿಲ್ಲ. ಗಾಂಧೀಜಿ ಕಂಡ್ರೆ ಆಗ್ತಿರ್ಲಿಲ್ಲ ಯಾಕೆ? ಸ್ನೇಹಿತರೆ, ಇನ್ನೂ ಒಂದು ವಿಷಯ ಅಂದ್ರೆ ಅಂಬೇಡ್ಕರ್ಗೆ ಮಹಾತ್ಮ ಗಾಂಧೀಜಿ ಕಂಡ್ರೆ ಅಷ್ಟಾಗಿ ಆಗಿ ಬರ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ನಾನು ಗಾಂಧೀಜಿಯನ್ನು ಮಹಾತ್ಮ ಅಂತ ಕರೆಯೋದಿಲ್ಲ, ಅವರು ಡಬಲ್ ಸ್ಟ್ಯಾಂಡರ್ಡ್ ಹೊಂದಿದ್ರು ಅಂತ ಖುದ್ದು ಅಂಬೇಡ್ಕರ್ ಅವರೇ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಇಂಗ್ಲಿಷ್ ನ್ಯೂಸ್ ಪೇಪರ್ಗಳ ಸಂದರ್ಶನದಲ್ಲಿ ಗಾಂಧೀಜಿ ಜಾತಿ ಪದ್ಧತಿ ವಿರುದ್ಧ ಮಾತನಾಡಿದ್ರು. ಆದರೆ ಲೋಕಲ್ ಗುಜರಾತಿ ಪತ್ರಿಕೆಗಳಿಗೆ ಮಾತನಾಡುವಾಗ ಜಾತಿ ಪದ್ಧತಿ ಪರವಾಗಿ ಮಾತನಾಡ್ತಿದ್ರು ಅಂತ ಅಂಬೇಡ್ಕರ್ ಹೇಳ್ಕೊಂಡಿದ್ರು. ಈಗಲೂ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಿದೆ, ನೀವು ನೋಡಬಹುದು. ಹೀಗೆ ಹಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದಿದ್ರಿಂದಲೇ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನ ಸೇರ್ಲಿಲ್ಲ. ಸ್ನೇಹಿತರೆ, ಇದು ಮೀಸಲಾತಿ ಕುರಿತು ಒಂದಷ್ಟು ಮಾಹಿತಿಯನ್ನ ಕೊಡೋ ಪ್ರಯತ್ನ. ಈಗ ಮತ್ತೆ ದೇಶದಲ್ಲಿ ಮೀಸಲಾತಿ ವಿರುದ್ಧ ಟ್ರೆಂಡ್ ಶುರುವಾಗಿದೆ. ಮೀಸಲಾತಿಯಿಂದ ಟ್ಯಾಲೆಂಟ್ ಇದ್ದೋರಿಗೆ ಬೆಲೆ ಸಿಗಲ್ಲ, ಟ್ಯಾಲೆಂಟ್ ಇಲ್ಲದವರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ ಅನ್ನೋದು ಆರೋಪ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಮೀಸಲಾತಿ ಇರಬೇಕಾ ತೆಗಿಬೇಕಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.